ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ. ಎಲ್ರೂ ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ನಾನಿವತ್ತು ವ್ಲಾಗ್‌ನ ಮಾಡ್ತಾ ಇದ್ದೀನಿ. ಸೊ, ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಇಷ್ಟು ದಿನ ನಾನು ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಈ ರೀತಿಯಾಗಿರುವಂತಹ ವಿಡಿಯೋಸ್‌ನ ನಾನು ಮಾಡ್ತಾ ಇದ್ದೆ. ಸೊ, ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಚಾನಲ್ ನೇಮ್‌ನು ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ, ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಎಕ್ಸೈಟ್ ಆಗಿದ್ದೆ. ಸೊ, ಹಳೆ ಇದ್ದಿದ್ದ ಹೆಸರಿಂದ ತೆಗೆದು ಹೊಸ ನೇಮ್‌ನ ಚೇಂಜ್ ಮಾಡಿದ್ದೀನಿ. ಆದ್ರೆ ಹಳೆಯ ಚಾನಲ್ ಜೊತೆ ನನಗೆ ತುಂಬಾ ಮೆಮೊರೀಸ್ ಇದೆ. ಮತ್ತೆ ಫೀಲಿಂಗ್ಸ್ ಅನ್ನೋದಿದೆ. ನಾವು ಗ್ರೋ ಆಗ್ತಾ ಇದ್ದೀವಿ ಅಂತಂದಾಗ ಚೇಂಜಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ಚಾನಲಿಂದಾನೇ ನನಗೆ 1400 ಪ್ಲಸ್ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದು ಅಂತಾನೆ ಹೇಳ್ಬೋದು. ಸೊ, ಹಾಗಿರುವಾಗ ಹಳೇ ಚಾನಲ್ ಜೊತೆ ನನಗೆ ಒಂದು ಒಳ್ಳೆ ಅಟ್ಯಾಚ್‌ಮೆಂಟ್ ಕೂಡ ಇತ್ತು. ಮತ್ತೆ ನನ್ನ ಕಂಟೆಂಟ್‌ಗೆ ಅದು ಯಾಕೋ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತು. ಸೊ, ಹಾಗಾಗಿ ಈ ಒಂದು ಹೆಸರನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ, ಇದೆಲ್ಲವೂ ಕೂಡ ನಿಮಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ, ನೀವು ಯಾರಾದರೂ ಮೊದಲನೇ ಸರಿ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ ಅಂತಂದ್ರೆ, ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗಿನ ನನ್ನ ಹೊಸ ಚಾನಲ್ ಬಂದು ಶ್ವೇತಾಸ್ ಕ್ರಿಯೇಟಿವ್ ಲೈಫ್ ಅಂತೇಳಿ ನಾನಿವಾಗ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ನಾನು ಮಾಡುವಂಥ ಕೆಲವೊಂದು ಹ್ಯಾಂಡ್‌ಮೇಡ್ ವರ್ಕ್ ಆಗಿರ್ಬೋದು, ಈ ರೀತಿಯಾಗಿರೋದಕ್ಕೆ ಮತ್ತೆ ಕೆಲವೊಂದು ಡೈಲಿ ವ್ಲಾಗ್, ಕುಕಿಂಗ್ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ, ಹಾಗಾಗಿ ನನಗೆ ಈ ನೇಮ್ ಸೂಟ್ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ಇದನ್ನ ನಾನು ಚೂಸ್ ಮಾಡೀನಿ. ಇದು ಪರ್ಸ್‌ನಾಲಿಟಿಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ಫ್ಯೂಚರ್ ಕಂಟೆಂಟ್‌ಗೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ನನಗನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಈ ಈ ಒಂದು ಹೊಸ ಹೆಸರು? ನೀವು ಕೂಡ ಕಮೆಂಟ್ ಸೆಕ್ಷನ್‌ಲಿ ತಿಳಿಸಿ. ತುಂಬಾ ದಿನದಿಂದ ನಾನು ಕೆಲವೊಂದು ವ್ಲಾಗ್ಸ್‌ನ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇತ್ತು. ಸಮ್ ಟೈಮ್ ಲೈಫಲ್ಲಿ ಬ್ಯುಸಿ ಆಗಿರ್ತೀವಿ. ಸಮ್ ಟೈಮ್ ಮೆಂಟಲಿ ಕೂಡ ಟಯರ್ಡ್ ಆಗಿರ್ತೀವಿ. ಮತ್ತೆ ಕೆಲವೊಮ್ಮೆ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗಿರೋದಿಲ್ಲ. ಬಟ್ ನಾನು ಒಂದು ಥಿಂಗ್‌ನ ಕಲ್ತಿರೋದು ಏನಪ್ಪಾ ಅಂತಂದ್ರೆ, ಬ್ರೇಕ್ ಓಕೆ ಅಂತ ಹೇಳ್ಬೋದು. ಏಕೆಂದ್ರೆ ಎಲ್ಲರ ಜೀವನದಲ್ಲೂ ಬ್ರೇಕ್ ಅನ್ನೋದು ಯಾವುದೇ ಒಂದು ಕೆಲಸದಲ್ಲಾಗಿರ್ಲಿ, ವಿಷಯದಲ್ಲಾಗಿರ್ಲಿ ಇದ್ದೇ ಇರುತ್ತೆ. ಬಟ್ ಕ್ವಿಟ್ಟಿಂಗ್ ನಾಟ್ ಓಕೆ ಅಂತ ಅನ್ಕೊಂತೀನಿ. ಸೊ, ಹಾಗಾಗಿ ಕ್ವಿಟ್ ಮಾಡದೆ ಸೀರಿಯಸ್ ಆಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ. ಬಿಕಾಸ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮಲ್ಲಿ ಸ್ವಲ್ಪ ಮುಂದೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ, ಹಾಗಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇವತ್ತು ನನ್ನ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಒಂದು ರೀಸೆಟ್ ಫೀಲ್ ಕೊಟ್ಕೋಬೇಕು ಅಂತ ಅನಿಸ್ತು. ಸೊ, ಹಾಗಾಗಿ ಎಲ್ಲ ಟೆನ್ಷನ್ ಆಗಿರ್ಬೋದು, ಯಾವುದೇ ಒಂದು ನೆಗೆಟಿವಿಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನನ್ನ ಡೇನ ನಾನು ಶುರು ಮಾಡಿದ್ದೀನಿ. ಹೊಸ ಚಾಪ್ಟರ್ ಅನ್ನುವಂಥ ಫೀಲ್ ಇದೆ ಹಾನೆಸ್ಟ್ ಆಗಿ ಹೇಳಬೇಕು ಅಂತಂದ್ರೆ. ಗೊತ್ತಿಲ್ಲ ಎಷ್ಟು ರೀಚ್ ಆಗುತ್ತೆ ಈ ಒಂದು ಹೊಸ ಜರ್ನಿ ಜನಗಳಿಗೆ ಅನ್ನೋದು. ಸೊ, ಹೋಪ್ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ, ಸೊ, ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿಡಿಯೋಸ್‌ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ, ರಿಲೇಟೆಡ್ ನಾನು ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿರೋದು, ಅಟ್‌ಲೀಸ್ಟ್ ಯಾರಿಗಾದ್ರೂ ಉಪಯೋಗ ಆಗುವಂತಹ ಈ ಜ್ಯುವೆಲ್ರಿ ಮೇಕಿಂಗ್ ಹಾಗೆ ಅದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್‌ನ ನಾನು ಕೊಡ್ತಾನೆ ಹೋಗ್ತೀನಿ. ಅಲ್ದೇನೆ ಅದರಲ್ಲಿ ಟೈಪ್ಸ್ ಆಫ್ ನಾನು ಏನು ಇಯರಿಂಗ್ಸ್ ಆಗಿರ್ಬೋದು, ನೆಕ್ ಚೈನ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರೀಸ್ ಆಗಿರ್ಬೋದು, ನನಗೆ ಏನು ಗೊತ್ತಿದೆ ಅದನ್ನೆಲ್ಲ ಕೂಡ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಹಾಗೆ ಆ, ಸೊ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಂತಂದ್ರೆ, ಸೊ, ನಿಮಗೂ ಯಾರಿಗಾದ್ರೂ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಮನೆಯಿಂದ ಹೋಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆ, ಮಕ್ಕಳು ಈ ರೀತಿಯಾಗಿರುವಂಥ ಟೈಮ್‌ನ ಯೂಸ್ ಮಾಡ್ಕೋಬೇಕು ಅಂತಂದ್ರೆ, ಕೆಲವೊಂದು ತುಂಬಾನೇ ಕಮ್ಮಿ ಇನ್ವೆಸ್ಟ್‌ಮೆಂಟಲ್ಲಿ ಮಾಡುವಂಥ ಕೆಲವೊಂದು ಕೆಲಸಗಳ ಬಗ್ಗೆ ನಾನು ಡೀಟೇಲ್ಸ್‌ನ ಕೊಡ್ತಾ ಹೋಗ್ತೀನಿ. ಸೊ, ಹೋಪ್ ಇದೆಲ್ಲವೂ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಹಾಗೆ ಅಟ್‌ಲೀಸ್ಟ್ ನಿಮ್ಮ ಓನ್ ಖರ್ಚಿಗಾಗಿರ್ಬೋದು, ನಿಮ್ಮ ಚಿಕ್ಕ ಪುಟ್ಟ ಎಕ್ಸ್‌ಪೆನ್ಸಸ್‌ಗಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಳಿಗೆ ಏನಕ್ಕಾದ್ರೂ ಎಕ್ಸ್‌ಪೆನ್ಸಸ್ಸಿಗಾಗಿರ್ಬೋದು, ಎಲ್ಲವಕ್ಕೂ ಕೂಡ ಯೂಸ್ ಆಗುತ್ತೆ. ದುಡ್ಡು ಅನ್ನೋದು ಯಾರಿಗೆ ತಾನೇ ಬೇಡ ಅಂತಾರಲ್ವಾ? ಅಟ್‌ಲೀಸ್ಟ್ ನಮ್ಮ ಚಿಕ್ಕ ಚಿಕ್ಕ ಅರ್ನಿಂಗ್ಸ್ ನಮ್ಮ ಸೆಲ್ಫ್ ರೆಸ್ಪೆಕ್ಟ್‌ನ ಜಾಸ್ತಿ ಮಾಡುತ್ತೆ. ಹಾಗೆ ಕಾನ್ಫಿಡೆನ್ಸ್‌ನ ಜಾಸ್ತಿ ಮಾಡುತ್ತೆ. ಸೊ, ಎಲ್ಲದಕ್ಕೂ ಕೂಡ ಮನೆಯಲ್ಲಿ ಕೊಡ್ತಾರೆ ಅಂತ ಹೇಳಿ ಇದು ಮಾಡೋದಕ್ಕಿಂತ ಅಟ್‌ಲೀಸ್ಟ್ ನಮ್ಗೇನು ಸ್ಕಿಲ್ ಇದೆ, ನಮ್ಗೇನು ಎಬಿಲಿಟಿ ಇದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗತ್ತೆ. ಇಲ್ಲ ಸುಮ್ಮನೆ ಇರ್ತಾಳೆ, ಏನೂ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕಿಂತ ನಮ್ಮಂತ್ರ ನಮ್ಮ ಕೈಲಿ ಆಗುವಂಥದ್ದನ್ನ ನಾವು ಮಾಡಿ ಅಟ್‌ಲೀಸ್ಟ್ ನಾನು ಕೂಡ ಇದನ್ನ ಮಾಡಬಲ್ಲೆ ಅನ್ನುವಂತ ತೋರಿಸ್ಕೋಬಹುದು. ಸೊ, ಹಾಗಾಗಿ ಹೌಸ್ ವೈಫ್‌ಗಾಗಿರ್ಬೋದು,
ಹೌಸ್ ವೈಫ್‌ಗೆ ಎಸ್ಪೆಷಲಿ ಯಾರು ವರ್ಕ್ ಮಾಡದೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಇಂಟೆನ್ಷನ್ ಇರ್ತಲ್ಲ, ಅಂಥವ್ರಿಗೆ ಈ ರೀತಿಯ ಚಾನೆಲ್‌ಗಳು ತುಂಬಾನೇ ಉಪಯೋಗ ಅಂತಾನೆ ಹೇಳ್ಬೋದು. ನಾನು ಕೂಡ ಒಂದು ಚಿಕ್ಕ ಬಿಸ್ನೆಸ್‌ನ ಶುರು ಮಾಡೋದ್ಕಿಂತ ಮುಂಚೆ ಇದೇ ರೀತಿಯಾಗಿರುವಂತಹ ಚಾನೆಲ್‌ಗಳನ್ನ ನೋಡಿನೇ ಕಲ್ತಿದ್ದು. ನಾನು ಯಾವುದು ಕ್ಲಾಸಸ್‌ಗೆ ಹೋಗ್ಲಿಲ್ಲ. ಸೊ, ಅದರಿಂದ ನನ್ನ ಕೆಲ್ಸದ ಜೊತೆ ನಾನೊಂದು ಪುಟ್ಟ ಬಿಸ್ನೆಸ್ ಕೂಡ ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಅದಂತೂ ತುಂಬಾನೇ ಖುಷಿ ಇದೆ. ಯಾಕೆ ಅಂದ್ರೆ ಎಲ್ಲಾ ಕಷ್ಟಗಳನ್ನು ಮರೆತು ನಾವು ಒಂದು ಡಿಸೈನ್‌ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲ ಇನ್ಯಾರ್ದೋ ಒಂದು ಹ್ಯಾಪಿನೆಸ್‌ನ ನಾವು ಫುಲ್‌ಫಿಲ್ ಮಾಡ್ಕೊಡ್ತಾ ಇದೀವಿ ಅಂತಂದ್ರೆ, ಅದಕ್ಕಿಂತ ಒಂದು ಒಳ್ಳೆ ದೊಡ್ಡ ವಿಷಯ ನಿಜವಾಗ್ಲೂ ಇರೋದಿಲ್ಲ. ಅದು ಶುರುವಾಗಿದ್ದ ಜರ್ನಿ ಹೇಗೆ ಅಂತಂದ್ರೆ, ನಾನು ನನ್ನ ಮಗಳು ಬರ್ತ್‌ಡೇಗೆ ರಿಟರ್ನ್ ಗಿಫ್ಟ್‌ನ ಮಾಡಬೇಕು ಅಂತೇಳಿ ಶುರು ಮಾಡಿದೆ. ಸೊ, ಅಲ್ಲಿಂದ ಶುರುವಾದಂತಹ ಒಂದು ಜರ್ನಿ ಇವಾಗ ಒಂದು ಪುಟ್ಟ ಬಿಸ್ನೆಸ್ ಅಂತೂ ಶುರುವಾಗಿದೆ. ಸೊ, ನನಗೆ ಎಷ್ಟೊಂದ್ ಸರಿ ಅನ್ಸುತ್ತೆ, ಇದಕ್ಕೆ ನಾನು ಇನ್ನೂ ಸ್ವಲ್ಪ ಟೈಮ್ ಕೊಟ್ರೆ ನಾನು ಇನ್ನ ಈ ಬಿಸ್ನೆಸ್‌ನ ಎಕ್ಸ್‌ಪೆಂಡ್ ಮಾಡ್ಕೋಬಹುದು ಅಂತ. ಆದ್ರೆ ಈ ಕೆಲ್ಸ ಮತ್ತೆ ನನಗೆ ಮನೆ ಕೆಲ್ಸ ಆಗಿರ್ಬೋದು, ಮತ್ತೆ ಮಕ್ಳು, ಆಫೀಸ್ ಕೆಲ್ಸ ಇದೆಲ್ಲದ್ರ ನಡುವೆ ಅದನ್ನ ಸ್ವಲ್ಪ ಎಕ್ಸ್‌ಪೆಂಡ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ತೀನಿ. ಸೊ, ಹಾಗಾಗಿ ಅಟ್‌ಲೀಸ್ಟ್ ಈ ರೀತಿಯ ವಿಡಿಯೋಗಳು ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ, ನಿಮ್ಗಾದ್ರೂ ಅಟ್‌ಲೀಸ್ಟ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನುವಂಥ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇದೀನಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತ. ಬಟ್ ನನ್ನ ಮನಸ್ಸಲ್ಲಿ ಬಂದಂಥ ಒಂದು ಭಾವನೆ. ಎಲ್ರೂ ಕೂಡ ಡೈಲಿ ವ್ಲಾಗ್ ಜೊತೆ ಕುಕಿಂಗ್ ಅನ್ನೋದನ್ನ ಆಡ್ ಮಾಡ್ಕೊಂತಾರೆ. ಬಟ್ ನಾನು ಡೈಲಿ ವ್ಲಾಗ್ ಜೊತೆ ಒಂದು ಸ್ಕಿಲ್‌ನ ಆಡ್ ಮಾಡ್ಕೋಬೇಕು ಅಂತ ಅನಿಸ್ತು. ಇದರಿಂದ ಕುಕಿಂಗ್ ಮಾಡ್ಲಿಕ್ಕೆ ತುಂಬಾ ಚಾನೆಲ್ಸ್ ಇದೆ. ಅದ್ರಲ್ಲೂ ಒಳ್ಳೊಳ್ಳೆ ಚಾನೆಲ್ಸ್ ಇದೆ. ಸೊ, ಅಟ್‌ಲೀಸ್ಟ್ ಸ್ವಲ್ಪ ನನ್ ಕಡೆಯಿಂದ, ನನ್ನ ಚಾನೆಲಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಲಿ ಅನ್ನೋದೇ ನನ್ನ ಚಾನೆಲ್‌ನ ಉದ್ದೇಶ ಆಗಿತ್ತು. ಸೊ, ಈ ಒಂದು ಉದ್ದೇಶಕ್ಕೆ ನಿಮ್ ಸಪೋರ್ಟ್, ನಿಮ್ ಬೆಂಬಲ ಯಾವಾಗ್ಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ, ಹಾಗಂತೇಳಿ ಇವತ್ತು ಈ ಒಂದು ಮಂಡೇ ವ್ಲಾಗ್‌ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಸೊ, ಮೊದಲಿಗೆ ಯಾರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ. ಎಲ್ಲವೂ ಕೂಡ ಹೋಗ್ತಾನೆ ಕಲಿಯೋದು. ಎಲ್ಲವೂ ಕೂಡ ಒಂದು ಎಕ್ಸ್‌ಪೀರಿಯನ್ಸ್ ಇಂದ ಶುರುವಾಗಿ ಒಂದು ಮಾರಲ್‌ವರೆಗೂ ತಗೊಂಡೋಗುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ಮೋಟಿವೇಟ್ ಮಾಡ್ಕೊಂಡಿದ್ರೆ ಸಾಲೋದಿಲ್ಲ ಜೀವನ. ಸೊ, ಮೋಟಿವೇಷನ್ ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ಕೂಡ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಸೊ, ಹಾಗಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಡೋಂಟ್ ಎಕ್ಸ್‌ಪೆಕ್ಟ್ ಯಾರೋ ನಮ್ಮನೆಯವ್ರು ಹೆಲ್ಪ್ ಮಾಡ್ತಾರೆ, ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಇಲ್ಲ ಫ್ಯಾಮಿಲಿಯವ್ರು ಹೆಲ್ಪ್ ಮಾಡ್ಬಿಡ್ತಾರೆ. ಸೊ, ನಾನ್ ಮಾಡಿದ ತಕ್ಷಣನೇ ಏನು ಕ್ಲಿಕ್ ಆಗೋಗ್ಬಿಡುತ್ತೆ. ಸೊ, ಆರ್ಡರ್ಸ್ ಬಂದ್ಬಿಡುತ್ತೆ. ನನ್ಗೆ ಅಷ್ಟು ಅರ್ನಿಂಗ್ ಮಾಡ್ಬಿಡ್ತೀನಿ ಅನ್ನುವಂಥ ಎಕ್ಸ್‌ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಟೈಮ್ ಬೇಕಾಗುತ್ತೆ. ಅದರದ್ದೇ ಆದಂಥ ಒಂದು ಪ್ರೋಸೆಸ್ ಇರುತ್ತೆ. ಸೊ, ಡೇ ಬೈ ಡೇ ನೀವು ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕೇ ವಿನಃ ಒಂದೇ ದಿನದಲ್ಲಿ ಇಲ್ಲ ಒಂದೇ ತಿಂಗಳಲ್ಲಿ ಅಂತ ಹೇಳ್ಲಿಕ್ಕಾಗಲ್ಲ. ಅದು ಕೆಲವೊಬ್ರಿಗೆ ಬೈ ಲಕ್ ಅದು 1 ತಿಂಗಳಲ್ಲೇ ಕೂಡ ಆಗ್ಬಿಡುತ್ತೆ. ಇನ್ನ ಕೆಲವೊಬ್ರಿಗೆ 1 ವರ್ಷ ಆದ್ರೂ ಆಗಲ್ಲ, 2 ವರ್ಷ ಆದ್ರೂ ಆಗಲ್ಲ. ಸೊ, ಪೇಶನ್ಸಿಂದ ನೀವೊಂದು ಗಟ್ಟಿ ನಿರ್ಧಾರದಿಂದ ನೀನು ಮಾಡೇ ಮಾಡ್ತೀನಿ ಅನ್ನುವಂಥ ಛಲ ನಿಮ್ಮಲ್ಲಿತ್ತು ಅಂತಂದ್ರೆ, ಸೊ, ಡೆಫಿನೆಟ್‌ಲಿ ಒಂದಲ್ಲ ಒಂದಿನ ಅದು ಪಾಸಿಬಲ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಆದ್ರೆ ಆಗಲ್ಲ ಅನ್ನೋದಕ್ಕಿಂತ ಅಟ್‌ಲೀಸ್ಟ್ ನಾನು ಇದನ್ನ ಟ್ರೈ ಮಾಡಿದೆ ಅಂತನಾದ್ರೂ ಹೇಳ್ಬೋದು. 4 ಜನ 4 ಮಾತಾಡ್ತಾರೆ ಅನ್ನುವಂಥದ್ದನ್ನ ಫಸ್ಟ್ ನಿಮ್ಮ ತಲೆಯಿಂದ ತೆಗ್ದಾಕಿ. ಮಾತಾಡೋರು ಯಾವತ್ತೂ ಕೂಡ ನಮ್ಮ ಲೈಫ್ ಜೊತೆ ಬಂದು ನಮ್ಮ ಕಷ್ಟ ಸುಖದ ಜೊತೆ ನಿಂತ್ಕೊಂಡು ಅವರು ಹ್ಯಾಂಡಲ್ ಮಾಡೋದಿಲ್ಲ. ಫೈನಲ್ ಆಗಿ ನಮ್ಮ ಕಷ್ಟಗಳನ್ನ, ನಮ್ಮ ಹ್ಯಾಪಿನೆಸ್‌ನ ನಾವೇ ಕೂಡ ಬಗೆಹರಿಸ್ಕೋಬೇಕಾಗತ್ತೆ. ಹಾಗೆ ನಾವೇ ಕೂಡ ಹುಡ್ಕೋಬೇಕಾಗತ್ತೆ. ಯಾರೋ ಬಂದು ಇದನ್ನ ಮಾಡು ಅಂತ ಹೇಳೋದಾಗಿರ್ಬೋದು, ಇಲ್ಲ ನೀನು ಮಾಡಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಈ ಕಾಲದಲ್ಲಿ ಅದು ತುಂಬಾನೇ ಕಷ್ಟ. ಯಾಕೆಂದ್ರೆ ಚೆನ್ನಾಗಿದ್ದಾರೆ ಅಂತಂದಾಗ ಹೇಗೆ ಅವ್ರನ್ನ ತುಳಿಬೇಕು ಅಂತ ನೋಡ್ತಿರ್ತಾರೆ ವಿನಃ, ಸೊ, ಸಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿರುವಂತಹ ಕೆಲವೊಂದು ಎಕ್ಸ್‌ಪೆಕ್ಟೇಷನ್ಸ್‌ನ ಆದಷ್ಟು ದೂರ ಇಡಿ. ಯಾಕೆಂದ್ರೆ ಆ ಎಕ್ಸ್‌ಪೆಕ್ಟೇಷನ್ ನಿಮ್ಗೆ ಯಾವ ಕೆಲ್ಸ ಕೂಡ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೆಲವೊಂದ್ ಸರಿ ಹೊರಗಡೆಯವ್ರು ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ನಮ್ ಜೊತೆಲೇ ಇರುವಂತವ್ರು ಇರ್ತಾರಲ್ಲ, ಅವರೇ ಜಾಸ್ತಿ ಚುಚ್ಚಿ ಮಾತಾಡೋದು, ಕೊಂಕಳ್ನ ಮಾತಾಡೋದು, ಮೊಸಲಿ ಕಲ್ಲು ಹುಡ್ಕುವಂತಹ ಕೆಲ್ಸ ಅಂತ ಮಾಡೋದು ಅವ್ರೇನೆ. ಸೊ, ಹಾಗಾಗಿ ನಿಮ್ಮ ಒಂದು ಪಾತ್ ಏನಿದೆ, ಅಟ್‌ಲೀಸ್ಟ್ ನಿಮ್ಮ ಒಂದು ಡೆಸ್ಟಿನಿ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ, ಸೊ, ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ, ಅಷ್ಟಿಲ್ಲದೆ ದೊಡ್ಡೋರು ಹೇಳಿಲ್ಲ, ಸೋತೋರ್ಗೂ ಕೂಡ ಒಂದ್ ಹೆಸರಿರುತ್ತೆ. ಅವ್ನು ಸೋತ, ಇಂಥವ್ರ ಜೊತೆ ಸೋತ ಅಂತ. ಗೆದ್ದೋನ್ಗೂ ಕೂಡ ಒಂದ್ ಹೆಸರಿರುತ್ತೆ, ಇಂಥವ್ರ ಜೊತೆ ಗೆದ್ದ ಅಂತ. ಆದ್ರೆ ಈ ರೀತಿ ಖಾಲಿ ಪಲಾವ್ ಅಂತ ಹೇಳ್ತಾರಲ್ಲ, ಆ ಥರ ಮಾತಾಡ್ಕೊಂಡು, ಬೇರೆಯವ್ರ ವಿಷಯಗಳನ್ನ ಮಾತಾಡ್ಕೊಂಡು, ಬೇರೆಯವ್ರನ್ನು ಬೆಳ್ಯಕ್ ಬಿಡದೆ, ತಾವು ಬೆಳ್ಯಕ್ ಬಿಡದೆ ಮಾತಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಜೀವನದಲ್ಲಿ ಯಾವ ರೀತಿಯ ಹೆಸರು ಕೂಡ ಇರೋದಿಲ್ಲ. ಅವರು ಹಾಳಾಗೋದಲ್ಲದೆ ಅವ್ರ ಸುತ್ತಮುತ್ತಲ ಇರೋ ಜನಗಳ್ನು ಕೂಡ ಹಾಳ್ ಮಾಡ್ಲಿಕ್ಕೆ ಅಂತಾನೆ ಹೊರಟಿರ್ತಾರೆ. ಸೊ, ಯಾರು ಏನೇ ಮಾಡ್ಕೊಳ್ಳಿ, ಆದ್ರೆ ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಇವತ್ತಲ್ಲ ನಾಳೆ ಮಾತಾಡ್ದವ್ರು ನಿಮ್ಗೆ ಒಂದ್ ದಿನ ರೆಸ್ಪೆಕ್ಟ್ ಕೊಡುವಂತಹ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಎಲ್ಲದಕ್ಕೂ ತಾಳ್ಮೆ ಅನ್ನೋದೇ ಮದ್ದು ಅಂತ ಹೇಳ್ತಾರೆ. ಖಂಡಿತ ನಿಜ. ತಾಳ್ಮೆಯಿಂದ ಇದ್ರೆ ಎಲ್ಲವನ್ನೂ ಕೂಡ ಗೆಲ್ಬೋದು.
ಅಂತ ಹೇಳ್ತಾ ಈ ಒಂದು ವಿಷಯ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟೇ ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಕಂಟೆಂಟ್ ಜೊತೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಇಯರ್ ಮಾಡಿದಂಥ ತಪ್ಪನ್ನ ಈ ವರ್ಷ ಮಾಡೋದಿಲ್ಲ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಈ ಮಂಡೇ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ. ಹಾಗೆ ಅದರಲ್ಲಿ ಕೊಟ್ಟಿರುವಂತಹ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಸ್ ಕೂಡ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿ ಇತ್ತು ಅಂತನೂ ಕೂಡ ಅನ್ಕೊಂತಾ ಇದ್ದೀನಿ. ಸೊ ಹಾಗಾಗಿ ಆಫೀಸ್‌ಗೂ ಕೂಡ ಟೈಮ್ ಆಗ್ತಾ ಇದೆ. ಸೊ ತಿಂಡಿ ಹಾಗೆ ಸಾಂಬಾರ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಗ್ದಿದೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಕ್ರಿಯೇಷನ್ಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ವಾಚ್ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು ಆಲ್.